ನಂಜನಗೂಡ ಪೊಲೀಸ್ ಪಟ್ಲಿಯವರಿಗೆ ನಮ್ಮೂರಿನ ಯುವ ಮಿತ್ರರಾದ ಹನುಮಪ್ಪ ಸಂಕ್ಲಾಪುರಿಯವರು ಶಾಲು ಹಾಗೂ ಹೂವಿನವರು ಹಾಕೋದ್ರ ಮೂಲಕ ಅವರಿಗೆ ಗೌರವ ಸಮರ್ಪಣೆ ಮಾಡಬೇಕೆಂದು ಅವರಲ್ಲಿ ವಿನಂತಿ ಮಾಡಿಕೊಳ್ತೇನೆ. ಅತಿಥಿಯಾದ ಚಂದಪ್ಪ ಸಂಕ್ಲಾಪುರಿಯವರಿಗೆ ನಮ್ಮೂರಿನ ಯುವ ಮಿತ್ರರಾದ ಬಸವರಾಜ್ ಮೂಲಕ ಅವರಿಗೆ ಗೌರವ ಸಮರ್ಪಣೆ ಮಾಡಬೇಕೆಂದು ಅವರಲ್ಲಿ ವಿನಂತಿ ಮಾಡಿಕೊಳ್ತೇನೆ. ಅತಿಥಿಯಾದ ನಿಂಗಪ್ಪ ಮೇಟಿ ಇವರಿಗೆ ಮಂಜುನಾಥ್ ಕಾಟಾಪುರಿ ಇವರಿಂದ ಅವರಿಗೆ ಶಾಲು ಹಾಗೂ ಹೂವಿನ ಹಾರ ಹಾಕೋದ್ರ ಮೂಲಕ ಅವರನ್ನು ಗೌರವಿಸಬೇಕೆಂದು ವಿನಂತಿ ಮಾಡಿಕೊಳ್ತೇನೆ. ನಮ್ಮೂರಿನ ಯುವಕರಾದ ಕುಬಿರಪ್ಪ ಮಲ್ಕಾಪುರಿಯವರು ಶಾಲು ಹಾಕುವುದರ ಮೂಲಕ ಅವರಿಗೆ ಗೌರವಿಸಬೇಕೆಂದು ಅವರಲ್ಲಿ ವಿನಂತಿ ಮಾಡಿಕೊಳ್ತೇನೆ. ಇನ್ನರ್ವ ಅತಿಥಿಯಾದ ಯಲ್ಲಪ್ಪ ಇವರಿಗೆ ನಿಂಗಪ್ಪ ಮೇಟಿ ಇವರು ಶಾಲು ಹಾಗೂ ಹೂವಿನ ಹಾರ ಹಾಕೋದ್ರ ಮೂಲಕ ಗೌರವಿಸಬೇಕೆಂದು ಅವರಲ್ಲಿ ವಿನಂತಿ. ಆಶೀರ್ವಾದಂತ ಎಲ್ಲರಿಗೂ ಕೂಡ ಇನ್ನೊಮ್ಮೆ ಹಾಗೂ ಈ ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಸಂಗೀತ ಹಾರ್ಮೋನಿಯಂ ಶಿಕ್ಷಕರಾದ ಇವರು ವೇದಿಕೆಯ ಮೇಲೆ ಬಂದು ಈ ಒಂದು ಶಾಲು ಹಾಗೂ ಹೂವಿನ ಹಾರವನ್ನು ಗೌರವಿಸಬೇಕೆಂದು ಅವರಲ್ಲಿ ವಿನಂತಿ ಮಾಡಿಕೊಳ್ತೇನೆ. ಯಲ್ಲಲಿಂಗ ಪರಮನಟ್ಟಿ ಅವರು ಕೂಡ ಈ ವೇದಿಕೆಯ ಮೇಲೆ ಬಂದು ಒಂದು ಶಾಲು ಹಾಗೂ ಹೂವಿನ ಹಾರ ಸಮರ್ಪಿಸಿಕೊಳ್ಳಬೇಕೆಂದು ಅವರಲ್ಲಿ ವಿನಂತಿ ಮಾಡಿಕೊಳ್ತೇನೆ. ದಯವಿಟ್ಟು ಶಾಂತತೆ ಕಾಪಾಡಬೇಕು. ವೇದಿಕೆಯಲ್ಲಿರ್ತಕ್ಕಂಥ ವೃತ್ತಿಯಲ್ಲಿ ಸನ್ಮಾನ ಮಾಡುವುದು ನಮ್ಮ ಆದ್ಯ ಕರ್ತವ್ಯ ಆಗಿರೋದ್ರಿಂದ ಒಂದು ನಿಮಿಷ ಪಡೆಯಬೇಕು. ಹಣ ಕಲಾ ಅಭಿಮಾನಿಗಳಿಗೆ ಒಂದು ವಿನಂತಿ, ಒಂದು ನಿಮಿಷ ಅಷ್ಟೇ ತಡ್ಕೋಬೇಕಷ್ಟ, ಏನಾಗಲ್ಲ. ಈ ವೇದಿಕೆ ಮೇಲೆ ಆಶೀರ್ವಾದಂತ ಎಲ್ಲ ಗಣ್ಯಮಾನ್ಯರಿಗೂ ಕೂಡ ಇನ್ನೊಮ್ಮೆ ವಂದನೆಗಳನ್ನು ಸಲ್ಲಿಸುತ್ತಾ ಈ ಒಂದು ಮಾಲಾರ್ಪಣೆ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತೇನೆ. ಮಾಲಾರ್ಪಣೆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿಗೊಳಿಸಿರ್ತಕ್ಕಂಥ ಅದೇನಾಗಿರ್ತಕ್ಕಂಥ ಬಸವರಾಜ್ ಕರಿಯರವರಿಗೆ ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟನೆಯನ್ನು ನೆರವೇರಿಸಿಕೊಳ್ಳಬೇಕೆಂದು
ನಿಮ್ಮ ಆಸಕ್ತ ಆಸನಿಂದ ನೆರವೇರಿಸಿಕೊಳ್ಬೇಕೆಂದು ಅವರಲ್ಲಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಧನ್ಯವಾದಗಳು. ಉದ್ಘಾಟನೆ ಪರ 2 ಮಾತುಗಳು. ನಿಮ್ಮ ಒಂದು ಆಶೀರ್ವಾದ ಇತ್ತು ಅಂತಂದ್ರೆ ಉದ್ಘಾಟನೆ ಪರ 2 ಮಾತುಗಳನ್ನ ಆಡ್ಲಿಕ್ಕೆ ನಾನು ಅಣ್ಣನವರಿಗೆ ಅವಕಾಶ ಮಾಡಿಕೊಡ್ತಾ ಇದ್ದೇನೆ. ಈ ಭಾಗದ ಜೂನಿಯರ್ ದೊಡ್ಡನಗೌಡ ಪಾಟೀಲ್ ಎಂದು ಹೆಸರುವಾಸಿಯಾಗಿರುವ ಹಾಗೂ ಈ ಭಾಗದ ಯುವ ಮಿತ್ರರ ಕಣ್ಮಣಿಯಾಗಿರ್ತಕ್ಕಂಥ ಎಲ್ಲಾ ಸಮಸ್ಯೆಗಳಿಗೆ ಸ್ಪಂದಿಸತಕ್ಕಂಥ ಉಮೇಶ್ ಅಣ್ಣನವರು ಈ ಉದ್ಘಾಟನಾ ಕಾರ್ಯಕ್ರಮದ 1-2 ಇತರಗಳನ್ನು ನೋಡಬೇಕಂತ ಅವರಿಗೆ ಕೇಳ್ಕೊತಾ ಇದ್ದೇವೆ. ಮೊದಲನೇದಾಗಿ ಗ್ರಾಮದ ಆರಾಧ್ಯ ದೈವನಾಗಿರ್ತಕ್ಕಂಥ ಶ್ರೀ ಗವಿಸಿದ್ದೇಶ್ವರನನ್ನ ನನ್ನ ಮನದಾಳದಲ್ಲಿ ಸ್ಮರಿಸುತ್ತಾ ಈ ಒಂದು ಸಾಮಾಜಿಕ ನಾಟಕವಾಗಿರ್ತಕ್ಕಂಥ ಹಾಲು ಮತದ ಹುಲಿ ಎಂಬ ಸಾಮಾಜಿಕ ನಾಟಕದ ಉದ್ಘಾಟನಾ ವೇದಿಕೆಯ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂಥ ವೀರಯ್ಯಜ್ಜನವರ ಪಾದಗಳಲ್ಲಿ ನಮಿಸುತ್ತಾ, ಈಗಾಗಲೇ ನೀವೆಲ್ಲರೂ ನಾಟಕವನ್ನು ನೋಡಲಿಕ್ಕೆ ಬಹಳ ಕಾತರದಿಂದ ಕಾಯ್ತಾ ಇದ್ದೀರಾ. ಹಾಗಾಗಿ ನಾನು ಬಹಳ ಹೊತ್ತು ಮಾತಾಡಿ ನಿಮ್ಮನ್ನ ಕಾಯಿಸೋದಿಲ್ಲ. ಆದಷ್ಟು ಬೇಗನೆ 2 ಮಾತುಗಳಲ್ಲಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಅಂತೇಳಿ ಮುಂಚಿತವಾಗಿ ನಿಮಗೆ ಭರವಸೆಯನ್ನ ನೀಡುತ್ತಾ, ಪ್ರತಿ ವರ್ಷದಂತೆ ಗವಿಸಿದ್ದೇಶ್ವರನ ಜಾತ್ರೆಯನ್ನ ಬಹಳ ಅದ್ದೂರಿಯಾಗಿ ನೆರವೇರಿಸಿದ್ದೀರಿ. ಬೆಳಿಗ್ಗೆ ನಾವು ಶಾಸಕರ ಒಡನೆ ಬಂದಾಗ ಬಹಳ ಮನಸ್ಸಿಗೆ ಆನಂದ ಅನಿಸ್ತು. ಯಾಕಂದ್ರೆ ಸ್ಥಳೀಯವಾಗಿ ಒಂದು 15ಕ್ಕೂ ಅಧಿಕ ಮದುವೆಗಳನ್ನ ಬಹಳ ಅಚ್ಚುಕಟ್ಟಾಗಿ ನೆರವೇರಿಸಿರ್ತಕ್ಕಂಥ ಈ ಊರಿನ ವಾತಾವರಣ ಬೆಳಿಗ್ಗೆ ನೋಡಿದಾಗ ಬಹಳ ಚಂದಿತ್ತು. ಅದೇ ರೀತಿಯಾಗಿ ಪ್ರತಿ ವರ್ಷದಂತೆ ಸ್ಥಳೀಯ ಕಲಾವಿದರು ಒಂದು ಏನೋ ಆಸರಿಕೆ ಬೇಸರಿಕೆ ಹೋಗ್ಲಿ ಅಂತೇಳಿ ಒಂದು ನಾಟಕವನ್ನ ಪ್ರತಿ ವರ್ಷ ಇಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾರೆ. ಅವರಿಗೆ ಬೆಳಗಿನವರೆಗೂ ನೀವು ನಿಂತು ಪ್ರತಿ ವರ್ಷದಂತೆ ಪ್ರೋತ್ಸಾಹವನ್ನು ನೀಡಿ ಅಂತೇಳಿ ತಮ್ಮೆಲ್ಲರನ್ನು ಕೇಳಿಕೊಳ್ಳುತ್ತಾ, ಈ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಗ್ರಾಮ ಪಂಚಾಯತಿ ಸದಸ್ಯರುಗಳಾಗಿರ್ತಕ್ಕಂಥ ಸಿದ್ದನಗೌಡ್ರೆ, ಕರಿಯಪ್ಪಣ್ಣನವರೇ, ಶ್ರೀಶೈಲ್ ಮಡಿವಾಡ್ರವರೇ, ಈ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಈ ಗ್ರಾಮದ ಸರ್ವ ಗುರು ಹಿರಿಯ ಬಾಂಧವರೇ ಹಾಗೂ ಈ ಗ್ರಾಮ ಪಂಚಾಯತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಶರಣಪ್ಪಣ್ಣ ಮದ್ಲೂರವರೇ, ಮತ್ತು ಈ ನಾಟಕವನ್ನ ಬಹಳ ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಲು ಈ ನನ್ನ ಹಿಂದುಗಡೆ ನಿಂತಿರ್ತಕ್ಕಂಥ ವಿವಿಧ ಇಲಾಖೆಗಳಲ್ಲಿ ಸರ್ಕಾರಿ ವಿವಿಧ ಇಲಾಖೆಗಳಲ್ಲಿ ಸೇವೆಯನ್ನ ಗೈತಿರ್ತಕ್ಕಂಥ ಸರ್ವ ಸಹೋದರರೇ ಮತ್ತು ಈ ನಾಟಕವನ್ನು ನೋಡಲಿಕ್ಕೆ ವಿವಿಧ ಗ್ರಾಮಗಳಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಕಲಾ ಪ್ರೇಮಿಗಳೇ ಮತ್ತು ತಾಯಂದಿರೇ, ಅಕ್ಕ ತಂಗಿಯರೇ, ಪ್ರತಿ ವರ್ಷದಂತೆ ನಾಟಕವನ್ನು ನೋಡ್ತೀರಾ, ಎದ್ದೋಗ್ತೀರಾ. ಆದಷ್ಟು ನಾಟಕದಲ್ಲಿ ಬರ್ತಕ್ಕಂಥ ಒಳ್ಳೆಯ ಪಾತ್ರಗಳು ಯಾವ ತರ ಇರ್ತವೆ ಅದೇ ರೀತಿ ನಿಮ್ಮ ಜೀವನದಲ್ಲೂ ಕೂಡ ಒಳ್ಳೆಯ ಪಾತ್ರಗಳನ್ನ ಮೂಡಿಸಿಕೊಳ್ಳ್ರಿ. ಮುಂಬರ್ತಕ್ಕಂಥ ದಿನಮಾನಗಳಲ್ಲಿ ಈ ವೇದಿಕೆಯಲ್ಲಿ ಕೇವಲ ನಾಟಕದ ಉದ್ಘಾಟನೆ ಅಷ್ಟೇ ಆಗದೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಗ್ರಾಮದಿಂದ ಸರ್ಕಾರಿ ನೌಕರಸ್ಥರ ಸಂಖ್ಯೆ ಕೂಡ ಹೆಚ್ಚಾಗಲಿ. ಅದರೊಂದಿಗೆ ವಿದ್ಯಾಭ್ಯಾಸವನ್ನ ಕೂಡ ಈಗಾಗಲೇ ಈ ಗ್ರಾಮಕ್ಕೆ ಸರ್ಕಾರಿ ಬಸ್ಸಿನ ವ್ಯವಸ್ಥೆಯನ್ನು ಕೂಡ ನಾವು ಒದಗಿಸಿಕೊಟ್ಟಿದ್ದೇವೆ. ನಿಮ್ಮ ಮಕ್ಕಳಿಗೆ ಇನ್ನೂ ಉನ್ನತ ವ್ಯಾಸಂಗವನ್ನ ಕೊಡಿಸಿ ಅವರನ್ನ ವಿದ್ಯಾವಂತರನ್ನಾಗಿ ಮಾಡಿ ಸರ್ಕಾರಿ ವಿವಿಧ ಇಲಾಖೆಗಳಲ್ಲಿ ಸೇವೆಗೈಲಿಕ್ಕೆ ಅವರಿಗೆ ಅನುವು ಮಾಡಿಕೊಳ್ಳಲು ನೀವೆಲ್ಲರೂ ಆದಷ್ಟು ಹೊಲ ಮನೆಗಳಲ್ಲಿ ಹೆಚ್ಚಿನ ಒತ್ತನ್ನು ಕೊಡದೆ ಹೆಚ್ಚಿನ ಶಿಕ್ಷಣವನ್ನು ನೀಡುವುದರ ಮುಖಾಂತರವಾಗಿ ವಿದ್ಯಾವಂತರನ್ನಾಗಿ ಮಾಡಿ ಅಂತೇಳಿ ನಿಮ್ಮೆಲ್ಲರಲ್ಲಿ ನಾನು ಕಿವಿ ಮಾತನ್ನ ಹೇಳುತ್ತಾ, ಗವಿಸಿದ್ದೇಶ್ವರನ ಆಶೀರ್ವಾದದಿಂದ ಈ ಗ್ರಾಮದಲ್ಲಿ ಒಳ್ಳೆಯ ಮಳೆ ಬೆಳೆ ಆಗಲಿ, ರೈತರೆಲ್ಲರೂ ಸುಖ ಸಮೃದ್ಧಿಯನ್ನು ಇದ್ರೆ ಗ್ರಾಮ ಸಮೃದ್ಧಿ ಆಗ್ತದ ಅಂತೇಳಿ ನನ್ನ 2 ಮಾತುಗಳನ್ನ ಮುಗಿಸ್ತೇನೆ. ಭಾರತ್ ಮಾತಾ ಕಿ ಜೈ. ನಾಟಕದ ತಮ್ಮ ಹಿತನುಡಿಗಳ ಮೂಲಕ ಎಲ್ಲರನ್ನೂ ಮನಸೂರಿಗೊಂಡಂತಹ ಉಮೇಶ್ ಯಾದವಣ್ಣನವರಿಗೆ ತುಂಬ ಹೃದಯದ ಧನ್ಯವಾದಗಳು. ಆಲುಮತದ ಹುಲಿ ಅರ್ಥಾತ್ ರೊಚ್ಚಿಗೆದ ರಾಯಣ್ಣ ಮುನ್ನುಡಿ ಬರೆದಂತಹ ಕವಿಗಳಾದ ಶ್ರೀ ಬಿ ಪೊಲೀಸ್ ಪಾಟೀಲ್ ಅವರು 2 ಮಾತುಗಳನ್ನು ಆಗಬೇಕೆಂದು ನಾನು ತುಂಬ ಹೃದಯದಿಂದ ಕೇಳ್ಕೊಳ್ತಾ ಇದ್ದೇನೆ. ಬಿ ಪಾಟೀಲ್ ಕವಿಗಳು, ಈ ನಾಟಕದ ಮುನ್ನುಡಿಯನ್ನು ಬರೆದಂತಹ ಕವಿಗಳು, ಜೋರಾದ ಚಪ್ಪಾಳೆ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರುವೇ ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮೋ ನಮಃ. ಪ್ರಥಮದಲ್ಲಿ ಗದುಗಿನ ಗಾನಯೋಗಿ
ಶಿವಯೋಗಿ ಪಂಚಾಕ್ಷರಿ ಗವಾಯಿಗಳ ಪಾದಕ್ಕೆ ನಮಸ್ಕರಿಸಿ, ಹಾಗೆ ಅಂಧರಿಗೆ ಆಸರೆಯಾಗಿ ಅನಾಥರಿಗೆ ಆಪ್ತರಾಗಿ ಕಲೆಯ ಬೀಜವನ್ನು ದೇಶದ ತುಂಬೆಲ್ಲ ತುಂಬಿ ಗಾನ ಯೋಗಿ, ಗಾನ ತ್ಯಾಗಿ, ಗಾನ ಕೋಗಿಲೆ, ಗಾನ ಗಂಧರ್ವ, ಗಾನ ಗಾರುಡ ಎಂದು ಸಾವಿರಾರು ಗುರುತನ್ನು ಪಡೆದರೂ ಕೂಡ ನಾನಿನ್ನೂ ಈ ಕಲೆಯಲ್ಲಿ ಸಣ್ಣವ, ನಾನಿನ್ನೂ ಪುಟ್ಟ ರಾಜರೆಂದು ಬಿರುದು ಪಡೆದ ನಮ್ಮ ನಿಮ್ಮೆಲ್ಲರ ಗುರು ಪಂಡಿತ ಪುಟ್ಟರಾಜ ಕವಿ ಗವಾಯಿಗಳ ಪಾದಕ್ಕೆ ಕೂಡ ನಮಸ್ಕರಿಸಿ, ಹಾಗೆ ಧರ್ಮ ಎಂದವರಿಗೆ ದಯ ಮಾಡುತ್ತೇನೆ, ಬೇಡಿದವರಿಗೆ ಬೇಡಿದ ವರವನ್ನು ಕೊಡುತ್ತೇನೆ, ನೆನೆಸಿದವರ ಮನುಷ್ಯರಾಗ ಕಟ್ಟುವ ಕೂಡಿದಾಗ ಇರುತ್ತೇನೆಂದು ನಿರ್ಬಂಧ ನೀಡತಕ್ಕಂಥ ಎನ್ನ ಕುಲದೇವತೆಯಾದ ಇದ್ವಿ ಭೀಮಾಶಂಕರಿಯ ಪಾದಕ್ಕೂ ಕೂಡ ನಮಸ್ಕರಿಸಿ, ಗ್ರಾಮದ ಆರಾಧ್ಯ ದೇವರು ಆಗಿರ್ತಕ್ಕಂಥ ಶ್ರೀ ಗವಿಸಿದ್ದೇಶ್ವರ ಪಾದ ಪದ್ಮನಿಗೂ ಕೂಡ ನಮಸ್ಕರಿಸುತ್ತಾ, ಹಾಗೆ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಈ ನಾಟಕದ ಉದ್ಘಾಟನೆಯನ್ನ ಮಾಡಿ ಯುವಕರ ಕಣ್ಮನೆಯಾಗಿರ್ತಕ್ಕಂಥ ಉಮೇಶಣ್ಣ ಯಾದವ್ ಅವರಿಗೂ ಕೂಡ ನಮಸ್ಕರಿಸಿ, ಹಾಗೆ ವೇದಿಕೆಯ ಮೇಲೆ ಸಾಕಷ್ಟು ಅತಿಥಿ ಮಹೋದಯರಿದ್ದ ಕಾರಣ ಅವರಿವರೆಲ್ಲದೆ ಎಲ್ಲ ಗುರು ಹಿರಿಯ ಮಾನ್ಯರು ಕೂಡ ನಮಸ್ಕರಿಸಿ, ಹಾಗೆ ಹುಣಸಗೇರಿ ಗ್ರಾಮದ ಸಮಸ್ತ ಗುರು ಹಿರಿಯರಿಗೂ ಸಹೋದರ ಸಹೋದರರು ಕೂಡ ನಮಸ್ಕರಿಸುತ್ತಾ, ಹಾಗೆ ಸಂಗೀತಗಾರರು ಹಿರಿಯ ಕಲಾವಿದರು ಆಗಿರ್ತಕ್ಕಂಥ ನಮ್ಮ ಬಾವಿಯ ದುರ್ಗಪ್ಪ ಮಾಸ್ಟರ್ ಕೂಡ ನಮಸ್ಕರಿಸಿ, ಹಾಗೆ ಆತ್ಮೀಯ ಅಳಿಯಂದಿರು ರಂಗಭೂಮಿಯಲ್ಲಿ ಖ್ಯಾತಿಯನ್ನ ಗಳಿಸಿದಂತ ಶಿವಶಂಕರ್ ಗಣವಾರಿಯವರ ಪುತ್ರರಾಗಿರ್ತಕ್ಕಂಥ ರವಿ ಮತ್ತು ಯಲ್ಲಾಲಿಂಗ ಹಾಗೂ ಸಂಘಟನೆ ಕೂಡ ವಂದಿಸುತ್ತೇನೆ. ಕಟ್ಟಿ ಕಳಿಸಿರುವಳ ದೇವಿ ಕಲೆಯೆಂಬ ಬುತ್ತಿ, ಕಟ್ಟಿ ಕಳಿಸಿರುವಳ ದೇವಿ ಕಲೆಯೆಂಬ ಬುತ್ತಿ, ತಟ್ಟಿ ಹರಿಸಿದಳು ತಾಯಿ ಜಗವೆಲ್ಲ ಸುತ್ತಿ, ಕೊಟ್ಟು ಬಾಯಿ ಜಗಕ್ಕೆ ಅರಿವಿನ ಶಕ್ತಿ. ಹಾರುವ ಹಕ್ಕಿಯನ್ನು ಪಂಜಿರದೆ ಟೋನು ಫಲ, ಹಾರುವ ಹಕ್ಕಿಯನ್ನು ಪಂಜಿರದೆ ಟೋನು ಫಲ, ನಾರುವ ಫಲವನ್ನು ಬೀಳಿಗೆ ಟೋನು ಫಲ ಎಂಬ ನಾನುಡಿಯಂತೆ ಇವತ್ತು ನನ್ನ ಹತ್ರ ಇರ್ತಕ್ಕಂಥ ಕಲೆಯನ್ನು ನನ್ನ ಹತ್ರ ಇಟ್ಕೊಳ್ಳಾರೆ ಸಮಾಜವನ್ನು ತಿದ್ದುವಂತ ಶಕ್ತಿಯನ್ನ ಕೊಟ್ಟು ನಾಟಕದ ರೂಪವನ್ನು ಮಾಡಿ ಇವತ್ತು 18 ನಾಟಕವನ್ನು ಬರೆದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಕವಿಯಾಗಿ ಹೊರಹೊಮ್ಮಿದ್ದೇನೆ. ಇವತ್ತು ಇದೇ ಹುಣಸಗೇರಿ ಗ್ರಾಮದಲ್ಲಿ ಕಲಾವಿದರು ನನ್ನ ಕಿತ್ತೂರಿನ ಹುಲಿ ಎಂಬ ನಾಟಕವನ್ನ ತಾನೇ 25,000 ರೂಪಾಯಿಯನ್ನು ಕೊಟ್ಟು ಮುದ್ರಣ ಮಾಡಿ ನನ್ನಂತ ಒಬ್ಬ ಕವಿಯನ್ನ ಮೇಲ್ಮಟ್ಟಕ್ಕೆ ಬೆಳೆಯುವುದಕ್ಕೆ ಯಶಸ್ವಿಯಾದಂತ ಊರು ಯಾವುದಾದ್ರೂ ಅದು ಕೊಪ್ಪಳ ಜಿಲ್ಲೆಯ ಕುಷ್ಟಗಿಯ ತಾಲೂಕಿನ ಹುಣಸಗೇರಿ ಗ್ರಾಮ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ನಾನು ಬರೆದಂತ 18 ನಾಟಕಗಳು ಈಗಾಗಲೇ ಸಾಕಷ್ಟು ಸಮಯ ಇದೆ. ತಾವೆಲ್ಲರೂ ನಾಟಕ ನೋಡ್ಬೇಕನ್ನೋ ಹವ್ಯಾಸ ಇದೆ. ನಾನೊಂದೆರಡು ಡೈಲಾಗ್ ಅನ್ನು ಹೇಳಬೇಕಂತ ಮಾಡಿದ್ದೆ, ಆದ್ರೆ ತಮ್ಮೆಲ್ಲರ ಅಪೇಕ್ಷದ ಮೇರೆಗೆ ಕಿತ್ತೂರಿನ ಹುಲಿ ಎಂಬ ನಾಟಕದ ಒಂದು ಡೈಲಾಗ್ ಅನ್ನು ಹೇಳ್ತಾ ನನ್ನ ಮಾತು ವಿರಾಮನ ಕೊಡ್ತೀನಿ. ಆ ನಾಟಕದಲ್ಲಿ ದೇವೇಂದ್ರ ದೇಸಾಯಿ ಅಂತ ಒಬ್ಬ ವಿಲನ್ ಇರ್ತಾನೆ. 44 ಹಳ್ಳಿಯ ಅಧಿಕಾರ ತನಿಖೆಯಲ್ಲಿದೆ ಅಂತ ತಿಳ್ಕೊಂಡು ಸರ್ಕಾರ ಕೊಡ್ತಕ್ಕಂಥ ಫ್ರೀಯಾಗಿ ಕೊಡ್ತಕ್ಕಂಥ ಅಕ್ಕಿ ಗೋಧಿಯನ್ನ 10 ರೂಪಾಯಿ ಕೆಜಿ ಮಾಡ್ತಾ ಇರ್ತಾನೆ. ಆಗ ಒಂದು ಮನೆಗೆ ಸಂಗೊಳ್ಳಿ ಹೋಗ್ತಾನ, ನಮಸ್ಕಾರ ದೇಸಾಯಿ ಅವರಂತ ಕೇಳ್ತಾನ. ಆಗ ದೇಸಾಯಿ ಅವರು ಅವನು ಕೇರ್ ಮಾಡಲ್ಲ. ಅವನ ಕೈಯಲ್ಲಿರೋ ಕುಲಕರ್ಣಿ ಕೇಳ್ತಾನೆ, ದೇಸಾಯಿ ಲೇ ದೇಸಾಯಿ ಯಾರು ಹುಡುಗ ಯಾರನ್ರಿ ಅಪ್ಪ ನನಗೂ ಗೊತ್ತಿಲ್ಲ, ಏ ತಮ್ಮ ಯಾರು ಅಂತ ಕುಲಕರ್ಣಿ ಸಂಗೊಳ್ಳಿ ಕೇಳ್ತಾನ. ಆಗ ಸಂಗೊಳ್ಳಿ ಹೇಳ್ತಾನ, ಲೇ ಕುಲಕರ್ಣಿ ನಾನ್ಯಾರು ಅಂತ ಗೊತ್ತಾಗ್ಬೇಕಾ ನಿನಗೆ? ವಿಜಯನಗರ ಸಾಮ್ರಾಜ್ಯದ ಸಂಸ್ಥಾಪಕರಾದ 10 ಬುಕ್ಕರು ಗೊತ್ತಾ ನಿನಗೆ? ಗುರು ಪೀಠ ಪ್ರಾಚೀನಲೆ ಬಂದಾರ್ಥ ಮೂರ್ತಿ
ವ್ಯಕ್ತಿ ಎಂದು ಕೀರ್ತಿ ಪಡೆದ ಎಲ್ಲ ಗುರು ಭಕ್ತ ಕನಕದಾಸರು ಗೊತ್ತಾ ನಿನಗೆ? ಅಷ್ಟೇ ಯಾಕೆ ಮುದಿಯ ಗಂಡು ಮೆಟ್ಟಿನ ನಾಡು ಗಂಡತೆಯ ಗಂಡು ಕರ್ನಾಟಕದ ವೀರ ಪಿರಂಗಿರ ರಂಗವನ್ನು ಚಂಡಾಡಿದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಗೊತ್ತಾ ನಿಮಗೆ? ಅವರೆಲ್ಲರ ವಂಶದ ಕುಡಿಲ ಈ ಸಂಗೊಳ್ಳಿ ನೋಡಿದ್ರೆ ಸರಿ ಒಳ್ಳೆ ತನ್ನಿಂದಲೇ ನೀನು ಪಾದಕ್ಷರನಾಗ್ತೀನಿ. ಅನ್ಯಾಯದಿಂದ ನಡೆದ್ರೆ ನಿನ್ನ ರುಂಡ ತೆಗಿತೀನಿ, ನಿನ್ನ ಕವಿ ಪಡಿತೀನಿ ಅಂತ ಆ ನಾಟಕದ ಡೈಲಾಗ್ ಬರುತ್ತೆ. ಈಗ ಕಲಾವಿದರು ಕೂಡ ನಾನು ಬರೆದಂತ 8ನೇ ನಾಟಕ ಹಾಲು ಮತದ ಹುಲಿ. ಬಹುಶಃ ಇದು 10 ಸಾರಿ ರೀಮುದ್ರಣಗೊಂಡು ನನ್ನೆಲ್ಲ ಉತ್ತರ ಕರ್ನಾಟಕದಲ್ಲಿ ನನ್ನ ಹೆಸರನ್ನು ಮಾಡಿದಂತ ನಾಟಕ ಯಾವುದಂದ್ರೆ ಅದು ಹಾಲು ಮತದ ಹುಲಿ. ಬಹುಶಃ 10,000 ಬುಕ್ಗಳು ಖಾಲಿಯಾದಂತ ನಾಟಕ ಇದು. ಆದ ಕಾರಣ ಕಲಾವಿದರು ಕೂಡ 9 ವರ್ಷದ ಹಿಂದೆ ಈ ನಾಟಕವನ್ನು ಇದೇ ರಂಗಭೂಮಿ ಮೇಲೆ ಪ್ರದರ್ಶನ ಮಾಡಿದ್ರು. ಈಗ 9 ವರ್ಷದ ಹಿಂದೆ ಆದಂತ ನಾಟಕ ಇದು. ಕಲಾವಿದರು ಏನಾದ್ರೂ ಒಂದು ತಪ್ಪು ಶಬ್ದಗಳನ್ನು ಮಾತಾಡಿದ್ರು, ಯಾಕಂದ್ರೆ ರಂಗಭೂಮಿ ಕಂಡವರಿಗೆ ಒಳ್ಳೆಯದು ಕಷ್ಟ. ಕಲಾವಿದರು ಏನಾದ್ರೂ ಒಂದು ತಪ್ಪು ಶಬ್ದಗಳನ್ನು ಮಾತಾಡಿದ್ರೆ ಆ ತಪ್ಪನ್ನು ಬೇರೆ ಯಾರೂ ಮಾಡಿಲ್ಲ, ನಮ್ಮ ಮನೆ ಮಕ್ಕಳೇ ಮಾಡ್ತಾರೆ ಅಂತ ತಿಳ್ಕೊಂಡು ಅವ್ರ ತಪ್ಪನ್ನು ಮನಸಿ ನಾನು ಬರೆದಂತ ನಾಟಕದಲ್ಲಿ ಕೂಡ ಏನಾದ್ರೂ ತಪ್ಪು ತಡಿಗಳಿರಬಹುದು. ಆ ತಪ್ಪುಗಳನ್ನು ಕೂಡ ಬೇರೆ ಯಾರೂ ಮಾಡಿಲ್ಲ, ನನ್ನ ಮಗನೇ ಮಾಡಿದೆ ಅಂತ ತಿಳ್ಕೊಂಡು ನನ್ನನ್ನ ಮತ್ತು ಆ ಕಲಾವಿದರನ್ನ ಎತ್ತಿ ಹಿಡಿತಾರೆ ನಂಬುತ್ತಾ ನಾನು ಮಾತಿಗೆ ವಿರಾಮ ಕೊಡ್ತೀನಿ. ಜೈ ಹಿಂದ್, ಜೈ ರಂಗಭೂಮಿ. ಮತ್ತು ಸಂಗೊಳ್ಳಿ ರಾಯಣ್ಣ ಮಾತುವನ್ನು ಸ್ಮರಿಸಿಕೊಂಡಂತಹ ಕವಿಗಳಾದ BB ಪಾಟೀಲ್ ಅವರಿಗೆ ಧನ್ಯವಾದಗಳು. ಅಧ್ಯಕ್ಷೀಯ ಸಮಾರೋಪ ಶ್ರೀ ಗವಿಸಿದ್ದೇಶ್ವರ ಕಮಿಟಿಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಹನುಮಂತಗೌಡ ಪಾಟೀಲ್ ನಿವೃತ್ತ ಶಿಕ್ಷಕರು ತಮ್ಮ 2 ಮಾತಿನಲ್ಲಿ ಮುಗಿಸಬೇಕೆಂದು ಅವರಿಗೆ ಮತ್ತೊಮ್ಮೆ ವಿನಂತಿಸಿಕೊಳ್ತಾ ಇದ್ದೇನೆ. ನಮ್ಮೂರ ಆರಾಧ್ಯ ದೇವನಾದ ಶ್ರೀ ಗವಿಸಿದ್ದೇಶ್ವರನ ಪಾದಗಳಲ್ಲಿ ಪ್ರಮಟ್ಟು ಈ ಗವಿಸಿದ್ದೇಶ್ವರ ನಾಟಕ ಸಂಘದ ಸ್ಟೇಜಿನಲ್ಲಿ ಆಸೀನರಾದಂಥ ನಮ್ಮೂರಿನ ವೇದಮೂರ್ತಿ ವೀರಯ್ಯ ತಾತನವರೇ ಹಾಗೂ ಕುಷ್ಟಗಿ ತಾಲೂಕಿನ ಜಿಲ್ಲಾ ಯುವಕ ಮೋರ್ಚಾದ ಶ್ರೀ ಮಹೇಶ್ ಯಾದವ್ರವರೇ ಹಾಗೂ ಈ 9 ಹಳ್ಳಿಯ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಶ್ರೀ ಶರಣಪ್ಪ ಮಗ್ನೂರವರೇ ಮತ್ತು ಈ ವೇದಿಕೆ ಮೇಲೆ ಕುಳಿತಂತ ಎಲ್ಲ ಗಣ್ಯ ಮಾನ್ಯರೇ ಹಾಗೂ ಸರ್ವ ಸದಸ್ಯರೇ ಮತ್ತು ಈ ನಾಟಕ ನೋಡೋಕೆ ಬಂದಂತ ಪ್ರೇಕ್ಷಕರೇ ಹಾಗೂ ಈ ಸಂಗೀತ ಬಳಗದವರೇ, ನಾವು ಈಗ ನಿಮಗೆ ಯಾವ ನಾಟಕ ನೋಡೋ ಅಭಿಪ್ರಾಯ ಐತೆ, ಆದ್ರೆ ನಾನು ಬರೀ ಭಾಷಣ ಕೊಟ್ಟಿದಂತ ಆದ್ರೆ ನಿಮಗೂ ಬೇಸರ ಆಕೈತೆ. 2 ಮಾತಿನಲ್ಲಿ ನಾನು ಮುಗಿಸ್ತೇನೆ. ಏನೆಂದರೆ ಈ ನಾಟಕವನ್ನು ಇಡೀ 12 ತಿಂಗಳು ನಮ್ಮ ರೈತರು ಹೊಲದಲ್ಲಿ ದುಡಿದು ದಣಿದು ಹೆಣ್ಣು ಮಕ್ಕಳಾಗಲಿ ಯುವಕರಾಗಲಿ ಎಲ್ಲರೂ ಹೊಲದಲ್ಲಿ ದುಡಿತಾರ. ಆದರೂ ಈ ನಾಟಕದಿಂದ ಎಲ್ಲರೂ ನೋಡಲಿಕ್ಕೆ ಬಂದು ತಮ್ಮ ಬೇಸರವನ್ನು ಕಳೆದುಕೊಳ್ತಾರ. ಪ್ರತಿಯೊಂದು ನಾಟಕದಲ್ಲಿ ಅಂದರೆ ರಾಮಾಯಣ, ಮಹಾಭಾರತ ಮತ್ತು ಈ ಕಲಿಯುಗದಲ್ಲಿ ಸಾಮಾಜಿಕ ನಾಟಕ ಅಂತ ಪ್ರಾರಂಭ ಆಗ್ಯಾವ. ಪ್ರತಿಯೊಂದು ನಾಟಕದಲ್ಲಿ ಕ್ರೂರರು ಒಳ್ಳೆಯವರು ಇದ್ದೇ ಇರ್ತಾರೆ. ರಾಮಾಯಣ ನೋಡಿ ರಾವಣ ಇದ್ದ, ಮಹಾಭಾರತ ನೋಡಿ ಕೌರವ ಇದ್ದ. ಈ ಸಾಮಾಜಿಕದೊಳಗೂ ಕೌರವರು ಇರ್ತಾರ. ಆದ್ರ ಯಾರು ಈ ಮೂವರನ್ನು ಸಂಹಾರ ಮಾಡೋರು ಇದ್ದೇ ಇರ್ತಾರ. ಆಗ ಒಂದೇ ಒಂದು ಮಾತು ಹೇಳ್ತೀನಿ, ಈ ಎಲ್ಲಾ ನಾಟಕದಲ್ಲಿ ಕೆಟ್ಟ ವಿಷಯಗಳನ್ನು ಬಿಟ್ಟು ಒಳ್ಳೆಯ ವಿಷಯಗಳನ್ನು ತೆಗೆದುಕೊಂಡು ನಿಮ್ಮ ಬಾಯಿನ ಸಂಗಾತಿಯಾಗಿ ತಿಳಿದುಕೊಂಡು ಅದನ್ನು ನೀವು ತಿರುಗುಡಿ ಮಾಡಿಕೊಳ್ಳಬೇಕನ್ನೋದು ನನ್ನ ಪ್ರಾರ್ಥನೆ. ಏಕೆಂದರೆ ಹಂಸ ಪಕ್ಷಿ ಹಾಲಿನಲ್ಲಿ ಎಷ್ಟು ಹಾಲನ್ನು ನೀರನ್ನು ಕಲಿಸಿದರು, ಬರೀ ಹಂಸ ಪಕ್ಷಿ ಬರೀ ಹಾಲನ್ನು ಕುಡಿತಿದ್ದ ಹೊರತು ಆ ನೀರನ್ನು ಕುಡಿಯುವುದಲ್ಲ. ಅದರಂತೆ ನೀವು ಕುಡಿತಂತ ನಾನು ನಂಬಿ ಚಿಕ್ಕ ಭಾಷಣವನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಒಳ್ಳೆಯ ಮಾತುಗಳನ್ನ ಮನೆಗೆ ತೆಗೆದುಕೊಂಡು ಹೋಗಿ ಅಂತ ತಿಳಿಸಿದಂತಹ ನಿವೃತ್ತ ಶಿಕ್ಷಕರಾಗಿರ್ತಕ್ಕಂಥ ಹನುಮಂತಗೌಡ ಪಾಟೀಲ್ ಅವರಿಗೆ ಧನ್ಯವಾದಗಳು. ಒಂದು ವಾಕ್ಯ ಪೂರ್ಣಗೊಳ್ಳಬೇಕಾಗಿತ್ತಂದ್ರೆ ಪೂರ್ಣ ವಿರಾಮ ಎಷ್ಟು ಅವಶ್ಯಕತೆಯೋ ಹಾಗೆ ವಂದಾರ್ಪಣೆ ಕೂಡ ಹೌದು. ಆ ವಂದಾರ್ಪಣೆ ಕಾರ್ಯಕ್ರಮವನ್ನ ನಿರ್ವಹಿಸಿಕೊಂಡು ಬರ್ತಾ ಇದ್ದಾರೆ ನಮ್ಮೂರಿನ ವೇಮತ ನಾಗರಾಜ್ ಭಟ್ಟರ್ ಅವರು. ಈ ಕಾರ್ಯಕ್ರಮವನ್ನು ಯಶಸ್ವಿಪೂರ್ಣವಾಗಿ ನಡೆಸಿಕೊಟ್ಟಂತಹ ನಾಟಕದ ಅಧ್ಯಕ್ಷರಿಗೂ ಉದ್ಘಾಟಕರಿಗೂ ಜ್ಯೋತಿ ಬೆಳಗೇಶ್ವರ ಹಾಗೂ ಮುಖ್ಯ ಅತಿಥಿಗಳಿಗೂ ನಾಟಕಕ್ಕೆ ಕೊಡುಗೆ ನೀಡಿದ ದಾನಿಗಳಿಗೂ ಗೌರಿಸಿದ್ದೇಶ್ವರ ನಾಟಕ ಸಂಘದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಕೋರುತ್ತೇನೆ. ಹಾಗೂ ಸಂಗೀತ ಬಳಗದವರಿಗೂ ಸರ್ವರೆಲ್ಲರಿಗೂ ವಂದಿಸುತ್ತಾ ವಂದನಾರ್ಪಣಾ ಕಾರ್ಯಕ್ರಮ ಮುಗಿಸಿ ನಾಟಕಕ್ಕೆ ಚಾಲನೆ ನೀಡುತ್ತೇನೆ. ಕ್ಷಣ ಮಾತ್ರದಲ್ಲಿ ನಾಟಕ ಪ್ರಾರಂಭವಾಗ್ತಾ ಇದೆ.
ಸಿದ್ದೇಶ್ವರನ ಪ್ರವಚನ ಕೇಳಿರಿ. ಇವತ್ತು ಸಾಮೂಹಿಕ ವಿವಾಹ ಲಗ್ನ ಮಾಡಿರಿ.
ಸಿದ್ದೇಶ್ವರನ ಮಹಾಪ್ರಸಾದನ ಊಟ ಮಾಡಿರಿ. ಅದೇ ರೀತಿಯಾಗಿ ಈ ಮದುವೆ ಕಾರ್ಯಕ್ರಮವನ್ನು ಶಾಂತ ರೀತಿಯಿಂದ ಹೆಂಗ್ ಮಾಡಿರಿ, ಅದೇ ರೀತಿಯಾಗಿ ಇದು ಒಂದು ನಾಟಕವನ್ನು ಯಶಸ್ವಿಗೊಳಿಸಬೇಕು. ಸ್ಟೇಜ್ನಲ್ಲಿ ಇರ್ತಕ್ಕಂಥ ಎಲ್ಲ ಸಾರ್ವಜನಿಕರು ಹೊರಗಡೆ ಹೋಗ್ಬೇಕಂತ ಅವರಲ್ಲಿ ಕೇಳಿಕೊಳ್ಳುತ್ತೇವೆ. शरणं शरणं शरणं